ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಮ್ಯಾಕ್ಸ್ ಏನ್ ಮ್ಯಾಕ್ಸ್ ಗುರು, ಇದು ಏನ್ ಪಿಕ್ಚರ್ ಗೊತ್ತಾ? ಯಪ್ಪ ಅಪ್ಪ ಅಪ್ಪ ಚೆನ್ನಾಗಿ ಯಾಮರ್ಸ್ಬಿಟ್ಟವ್ರೆ. ಹೇಳ್ಬೇಕು ಅಂದ್ರೆ ಈ ಪಿಕ್ಚರ್ ಮಾತ್ರ ಸಿಕ್ಕಾಪಡೆ ಯಾಮರ್ಸ್ತಾರೆ, ನಿಮ್ಮನ್ನ ಚೆನ್ನಾಗಿ ಸುಳ್ಳು ಹೇಳ್ಬಿಟ್ಟವ್ರೆ. ಈ ಪಿಕ್ಚರ್ ಆಕ್ಷನ್ ಪ್ಯಾಕ್ ಪಿಕ್ಚರ್ ಅಂತ. ಇದು ಆಕ್ಷನ್ ಪ್ಯಾಕ್ ಪಿಕ್ಚರ್ ಅಲ್ವೇ ಅಲ್ಲ. ಯಾವನಾರು ಹೇಳೋ ಚಪ್ಪಲಿ ತಂಗ ನೋಡಿರೋ ಹೇಳ್ತೀನಿ ಇದಕ್ಕೆ ಆಕ್ಷನ್ ಪ್ಯಾಕ್ ಪಿಕ್ಚರ್ ಅಂದ್ರೆ. ಯಾಕೆ ಅಂತಂದ್ರೆ ಇದು ಸಸ್ಪೆನ್ಸ್ ಥ್ರಿಲ್ಲರು. ಲೋಪರ್ ನನ್ನ ಮಕ್ಕಳು ಸ್ಟಾರ್ಟಿಂಗ್ ಎಲ್ಲ ಹೇಳ್ಬೇಕು ತಾನೆ, ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತೆ ಆಕ್ಷನ್ ಸೇರಿಸ್ಬಿಟ್ಟು ಮಗು ಹುಟ್ಟಿಸ್ಬಿಟ್ಟಿದೀವಿ, ಅದೇ ಮ್ಯಾಕ್ಸು ಅಂತ. ಜನ ಲೈನ್ ನಿಂತ್ಕೊಂಡ್ಬಿಟ್ಟಿರೋರು, ಇಷ್ಟೊತ್ತು ಗಾಡಿ ಜನ ಬಡ್ಕೊಂಡಿರೋರು. ಲೋಪರ್ ನನ್ನ ಮಕ್ಳು ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ದೀರ. ಅದೇನದು ತಪ್ಪು ತಾನೆ? ಅದು ಏನಿದು ನನ್ಗೆ ಅರ್ಥನೇ ಆಯ್ತಲ್ಲ. ರೆಸ್ಪೆಕ್ಟ್ ಕೊಡ್ರಿ, ಮಾಡಿರೋ ಕಂಟೆಂಟ್ ಕರೆಕ್ಟಾಗಿ ಹೇಳ್ರಿ. ಅದೇನದು ನಾಟಕ ಮಾಡ್ತೀರಾ? ಏನಪ್ಪ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ ಅವ್ರ ಅಪ್ಪನ ಮನೆ ಗಂಟೆ ಇತ್ತು. ಜನ ಇದಕ್ಕೆ ಅಂತಾನೆ ಕಾಯ್ತಿರ್ತಾರೆ. ಎಸ್ಪೆಷಲಿ ಈ ಜಾನ್ರಾಗ ಎಷ್ಟು ಏನಪ್ಪ ಅದು ಫ್ಯಾನ್ ಫಾಲೋಯಿಂಗ್ ಐತೆ ಗೊತ್ತಾ? ಅದರಲ್ಲೂ ಆ್ಯಕ್ಷನ್ನು ಮತ್ತೆ ಇದನ್ನ ಮಿಕ್ಸ್ ಮಾಡ್ಬಿಟ್ಟಿದ್ರ. ಏನು ಸಾಕಾಗೈತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಮಾಡಬೇಕು ಪಿಕ್ಚರ್ನ. ಹೋಗಿ ಹಾಗೆ ಅದ ತಿರ್ಪೆಗಳು ಪಿಕ್ಚರ್ ಥರ ಮಾಡ್ತೀರಾ ಅವು ಆ್ಯಕ್ಷನ್ ಹೆಸರಲ್ಲಿ. ಅವು ಬೇಡ, ನಮ್ಗೆ ಇದು ಬೇಕಾಗಿರೋದು. ನೋಡು, ನಮ್ಮ ಹೀರೋ ಬರೀ ತಲೆ ಓಡಿಸೋದ್ರ ಜೊತೆಗೆ ಕೈನೂ ಓಡಿಸ್ತಾನೆ. ಇದು ಚೆನ್ನಾಗಿರೋದು ನೋಡಪ್ಪ. ಇದಾಗೆ ತಲೆ ಇರೋ ರಾಕ್ಷಸ, ಕರೆಕ್ಟಾಗಿ ಹೇಳ್ಬೇಕು, ತಲೆ ಇರೋ ರಾಕ್ಷಸ ಎಲ್ಲ ಸರ್ರೆ ಬಿಲ್ಡಪ್ ಕೊಡ್ತಾರೆ. ನಾನು ಅದೇ ಅನ್ಕೋತಿದ್ದೆ, ಇಷ್ಟೊಂದೆಲ್ಲ ಜನ 40 ಜನ 50 ಜನ ಸಾಯ್ತಾರೆ. ಒಂದು ಸ್ವಲ್ಪ ಲಾಜಿಕ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದಲ್ಲ. ಐತೆ ಲಾಜಿಕ್ಕು, ನಾನು ಶಾಕು. ಹೀರೋ ಎಲ್ಲರನ್ನೂ ಸಾಯಿಸಲ್ಲ, ಅದಕ್ಕೂ ಒಂದು ರೀಸನ್ ಐತೆ. ಅದು ನೀವು ನೋಡಬೇಕು, ಅದು ಥ್ರಿಲ್ ಇರೋದು ಪಾರ್ಟು. ಸೊ ಏನೇನು ನಡೀತದೆ, ಏನೇನು ಆಯ್ತದೆ, ಅದ್ರಲ್ಲಿ ಬೇರೆ ಇವ್ರು ನೋಡಬೇಕು ಗುರು. ಕಾಮಿಡಿ ಏನು ನಮ್ಮ ಉಗ್ರಂ ಮಂಜು ಅವ್ರದ್ದು ಭಾರಿ. ಅವರು ಸೀರಿಯಸ್ ಆಗಿ ಏನು ಹೇಳ್ತಾ ಇರ್ತಾರೆ, ಅದು ಕಾಮಿಡಿ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ನಗ್ತಾ ಇದ್ರು ಥಿಯೇಟ್ರಲ್ಲಿ ಕೂತ್ಕೊಂಡು. ನಾನು ಬ್ರೋ ಅವ್ರು ತುಂಬ ವಿಲನಿಸ್ಟಿಕ್ ಕ್ಯಾರೆಕ್ಟ್ರು, ಅವ್ರ ಕೈಲಿ ಕಾಮಿಡಿ ಮಾಡ್ಸಕ್ಕೆ ಟ್ರೈ ಮಾಡಿದ್ರ. ಬಟ್ ಇದೊಂದು ಹೊಸ ಪ್ರಯತ್ನ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಇದರಲ್ಲಿ ಏನು ಗೊತ್ತಾ, ಹೀರೋಗಿಂತ ವಿಲನ್ಗೆ ಬಿಲ್ಡಪ್ಪು. ನಾನು ಅದೇ ಅನ್ಕೊಂಡೆ, ಯಾಕಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ, ಈಗ ಗೊತ್ತಾಯ್ತು ಏನಕ್ಕೆ ಅಂತ. ಅದನ್ನ ಜೊತೆಗೆ ಇನ್ನೊಂದು ಏನೇನು ಹೇಳೋದೇ ಮರ್ತೋಗ್ಬಿಟ್ಟೆ. ನಮ್ಮ ಏನಂತಾರೆ ಮಂಗಳಂ ಸೀನು ಪುಷ್ಪ 2 ಅಲ್ಲಿ ಅಷ್ಟಿರ್ಲಿ ಸಪ್ಪೆ ಆಗ್ಬಿಟ್ಟಿದ್ರು. ಯಾಕೆ ಅಂತ ಗೊತ್ತಾಯ್ತು, ಯಾಕಂದ್ರೆ ಮ್ಯಾಕ್ಸ್ ಅಲ್ಲಿ ಡಾನ್ ಅನ್ಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ. ಇಲ್ಲಿ ಕೊಟ್ಟಿರೋ ಬಿಲ್ಡಪ್ ಅವರಲ್ಲ ಅರ್ಧ ಕೊಟ್ಬಿಟ್ಟಿದ್ರು, ಪುಷ್ಪ ಎಲ್ಲ ನೆಣಾಕೊಂಡು ಸತ್ತೋಗ್ಬಿಟ್ಟಿರೋನು. ಅದನ್ನೇ ಹೇಳ್ತಾ ಇರೋದು ನಾನು. ಇಲ್ಲಿ ಕೊಟ್ಟಿರೋ ಬಿಲ್ಡಪ್ಪು ಮ್ಯಾಕ್ಸ್ ಪಿಕ್ಚರ್ ಕೊಟ್ಟಿರೋ ಮಂಗಳಂ ಸೀನುಗೆ ಅಂದ್ರೆ ಸುನಿಲ್ ಅವ್ರಿಗೆ ಬಿಲ್ಡಪ್ಪು, ಪುಷ್ಪದಲ್ಲಿ ಕೊಟ್ಟಿರೋ ಪುಷ್ಪ ಅಲ್ಲೇ ನೆಣಾಕೊಂಡು ಸತ್ತೋಗ್ಬಿಡ್ತಿದ್ದ. ಇದೇ ಏನಪ್ಪ ಅದು ಅವ್ರ ಜೊತೆ ಫೈಟ್ ಕೂಡ ಮಾಡಕ್ಕೆ ಹೋಯ್ತಿರ್ಲಿಲ್ಲ. ನನಗೆ ಏನಪ್ಪ ಅದು ಇದೇ ಬೇಕಾಗಿಲ್ಲ ನಿಂದು, ಏನಪ್ಪ ಅದು ಸ್ಯಾಂಡಲ್ವುಡ್ಡೇ ಬೇಡ ನೀನೇ ಮಡಿಕೋ ಅಂತ ಕೊಟ್ಬಿಟ್ಟು ಹೊಂಟೋಗೋನು. ಏನು ಗುರು ಇಷ್ಟು ಬಿಲ್ಡಪ್ ಕೊಡ್ತಾರೆ ಬ್ರೋ. ನಾನು ಸುಳ್ಳು ಹೇಳ್ಬಾರ್ದು, ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಪ್ಯಾಕ್ಡ್ ಸಸ್ಪೆನ್ಸ್ ಥ್ರಿಲ್ಲರ್ ದಿಸ್ ಈಸ್ ಇಟ್. ನೀವು ಎಲ್ಲ ಪಿಕ್ಚರ್ ನೋಡಿ, ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಪೊಲೀಸ್ ಆಫೀಸರು ಅಥವಾ ಯಾರೇ ಕ್ರೈಮ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಅದು ಗೊತ್ತಲ್ವಾ ಸಸ್ಪೆನ್ಸ್ ಥ್ರಿಲ್ಲರ್ ಮೆಜಾರಿಟಿ ಆ ಥರನೇ ಇರ್ತದೆ ಕಾನ್ಸೆಪ್ಟ್. ಅದರಲ್ಲಿ ಎಲ್ಲರ ಮಕ್ಕಂಗೆ ಸಪ್ಪಗಿರ್ತದೆ, ಯಾವಾಗ ಸ್ಟ್ರಿಕ್ಟ್ ಆಗಿ ನಮ್ಮನ್ ಇವ್ರಮ್ಮನವೇ ಹುಡ್ಕಲ್ಲ ಇಲ್ಲೋಡೆ ಒಂದು ಕಣಲ್ಲ ಇದು ಕಣಲ್ಲ ಮಾಡ್ತಾ ಇರಬೇಕು ಅಂತ ಮಾಡ್ತಿರ್ತಾರೆ. ನಮ್ಮ ಹೀರೋ ಇದರಲ್ಲಿ ಏನು ಸಾಕಾಗಿದ್ರೆ ಆ್ಯಕ್ಷನ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಫಾರ್ವರ್ಡು, ಅಲ್ಲೇ ಮಜಾ ತಗೋತಿರ್ತಾರೆ. ಆಮೇಲೆ ಬಿಲ್ಡಪ್ ತಗೋಬೇಕಾದ್ರೆ ಬಿಲ್ಡಪ್ಪು ತಗೋತಿರ್ತಾರೆ. ಬಟ್ ಬಿಲ್ಡಪ್ ಹೀರೋಗೆ ತುಂಬ ಕಮ್ಮಿ ಕೊಟ್ಟಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಬಿಕಾಸ್ ಹೀರೋನ ಎಷ್ಟು ಸಾಫ್ಟ್ ಆಗಿ ತೋರಿಸಿ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತೀವೋ ಜನಕ್ಕೆ ಅಷ್ಟೇ ಇಷ್ಟ ಆಗುತ್ತೆ. ಬಿಕಾಸ್ ವಿಲನ್ ಈಸ್ ದ ಮೇನ್ ರೀಸನ್ ವೈ ಪೀಪಲ್ ಕಮ್ ಟು ವಾಚ್. ಬಿಕಾಸ್ ಹೀರೋ ಎಷ್ಟು ವೀಕ್ ಆಗಿರ್ತಾನೋ ಅಷ್ಟು ಮಜಾ ಜಾಸ್ತಿ. ಯಾಕೆಂದರೆ ನಾವು ಹೀರೋಯಿಂದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಿರ್ತೀವಿ. ವಿಲನ್ ಥರನೇ ತೋರಿಸ್ಬೇಕು. ಇವನು ಬೆಸ್ಟ್ ಫ್ರೆಂಡ್ ಅಂತೆ, ಅವ್ರ ಫ್ರೆಂಡ್ ಅಂತ, ಈ ಥರ ಪಿಕ್ಚರ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ಥರ ತೋರಿಸ್ಬಾರ್ದು. ವಿಲನ್ ಆಗೇ ಇರಬೇಕು ಫುಲ್ ಟು. ನಾನು ಇದೇ ಇಷ್ಟಪಡೋದು, ಈ ಥರ ಪಿಕ್ಚರ್ ಮಾಡಬೇಕು. ನೋಡಿ ಇವರು, ನಾನು ಇನ್ಮೇಲೆ ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಪಿಕ್ಚರ್ ನೀವು ಮಾಡ್ತೀರಾ, ನಾನು ಫಸ್ಟ್ ಶೋ ಬರ್ತೀನಿ. ಹಿಂಗಂದಿದ್ರೆ ನಾನು ದೇವ್ರಾಣಗಳು 150 ರೂಪಾಯಿ ಹಿಂದೆ ಮುಂದೆ ನೋಡ್ಕೊಂಡು ಸಾಯಂಕಾಲ ಹೋಗಿದ್ದೀನಿ ಪಿಕ್ಚರ್ ನೋಡೋಕ್ಕೆ. ನಾನು ದಡ್ ನನ್ನ ಮಗ ಹೇಳ್ಬೇಕು ಅಂದರೆ. ಇದಕ್ಕಿಂತ ಬೆಸ್ಟು ನಾನು ಹೇಳ್ತಿದ್ದೀನಿ ನೋಡು, ಬೆಳಗ್ಗೆನೇ ಹೋಗ್ಬೇಕಿತ್ತು ಫಸ್ಟ್ ಶೋ. ಹಿಂಗೆ ಅಂದಿದ್ದೀರಾ ಸಸ್ಪೆನ್ಸ್ ಮತ್ತು ಆ್ಯಕ್ಷನು ಎರಡು ಸೇರಿಸು ಉಡ್ಸಿದ್ದೀವಿ, ಅದೇ ಮ್ಯಾಕ್ಸು ಅಂತ ಹೇಳ್ಬಿಟ್ಟಿರ ದೇವರಾಣಗಳು ಬಂದು ಫಸ್ಟ್ ಶೋನೇ ನೋಡ್ತಿದ್ದೆ. ಈ ಥರ ಯಾಮರ್ಸೋದು ತಪ್ಪು ತಾನೆ. ನಂಗೆ ಅದೇ ಬೇಜಾರಾಗಿದ್ದು. ಓವರಾಲು ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಥಿಯೇಟ್ರಿಗೆ ಹೋಗಿ ತಿಗ ಮುಚ್ಕೊಂಡು ನೋಡಿ 1000 ಕೋಟಿ ಕಲೆಕ್ಟ್ ಆಗಬೇಕು. ನಮ್ಮದು ಕಿಚ್ಚ ಸುದೀಪ್ ಅವ್ರದ್ದು ಪಿಕ್ಚರ್ ಇದು. ಅದ್ರಲ್ಲಿ ಬೇರೆ ನಮ್ಮ ಡೈರೆಕ್ಟ್ರು ಹೊಸಬ್ರು ಚೆನ್ನಾಗಿ ಮಾಡೋರೆ. ಇಂಥವ್ರಿಗೆ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು. ನೀವು ಇದರ ವೇಸ್ಟ್ ನನ್ನ ಮಕ್ಕಳು ಪಿಕ್ಚರ್ ಮಾಡ್ತಾರೆ ಹಳೆ ಕಾಲದ್ದು, ನಮ್ಮ ತಾತಂದು ಅವ್ರ ತಿಕ್ಕ ಅವ್ರ ತೊಳ್ಳು ಅಂದ್ಕೊಂಡು ಬರೀ ಇವೇ ತೋರಿಸ್ತಿರ್ತೀರ. ಅದನ್ನೇ ನೋಡಿ ನಮಗೂ ಜನಗಳ ಹೆಣ ಆಗ್ಬಿಟ್ಟವ್ರೆ. ಇದು ನೋಡಿದಾಗ ಒಂದು ಸ್ವಲ್ಪ ಹ್ಯಾಪಿನೆಸ್ ಬರುತ್ತೆ. ಬಟ್ ಏನು ಗೊತ್ತಾ, ಫ್ಯಾಮಿಲಿಯವ್ರು ನೋಡೋಂಗೆ ಫ್ಯಾಮಿಲಿಯವ್ರು ನನ್ನ ವಿಡಿಯೋನೇ ನೋಡ್ತಾರಂತೆ, ಅದು ನೋಡಲ್ವಾ, ಬರೀ ಬೋಳಿ ಮಗ ಅಂತಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅಷ್ಟಾಗಿ ಏನು ಸೀನ್ಗಳಿಲ್ಲ ಕೆಟ್ಟದಾಗಿ. ಸೊ ಎಂಜಾಯ್ ಮಾಡ್ಬೋದು, ಎಂಜಾಯ್ ಮಾಡ್ತೀರಾ. ಓವರ್ ಆಲ್ ಮೂವಿ ಸಖತ್ತಾಗಿತ್ತು. ಟ್ರೂಲಿ ವರ್ತ್ ಇಟ್.
ಪೈಸಾ ವಸೂಲ್ ಪಿಕ್ಚರ್, ಸುಳ್ಳೇ ಹೇಳ್ಬಾರ್ದು. ಈ ಥರನೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದನ್ನು ಓಪನ್ ಆಗಿ ಹೇಳ್ಬೇಕು, ಹೇಳಲ್ಲ ನೀವು. ಮಾರ್ಕೆಟಿಂಗಲ್ಲಿ ಹೇಳ್ಬಿಟ್ಟು ಅವ್ರ ಅಪ್ಪನ ಮನೆಗೆ ಗಂಟೋಗ್ಬಿಡೋದಲ್ವಾ, ಓಲಿ ಬಿಡೋದು, ಏನೋ ಅವ್ರ ಸ್ಟ್ರಾಟಜಿನೇನೋ ಏನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೀವಂತ ಈ ವಿಡಿಯೋ ನೋಡಿದವ್ರು ದೇವರನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನಂಗೆ ಗೊತ್ತು, ಬಟ್ ಆದರೂ ನನ್ನ ಪ್ರಕಾರ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್ ಬಾಯ್.